ರಾಜ್ಯದಲ್ಲಿ ನೈಜ ಕೃಷಿ ಪದವೀಧರರಿಗೆ ಆಗಿದೆ ಎನ್ನಲಾದ ಅನ್ಯಾಯವನ್ನು ಸರಿಪಡಿಸುವಂತೆ ಆಗ್ರಹಿಸಿ ಯಲಹಂಕದ ಜಿಕೆವಿಕೆನಲ್ಲಿ ಕೃಷಿ ಪದವೀಧರರು ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ. ತಮ್ಮ ವಿದ್ಯಾರ್ಹತೆಗೆ ಅನುಗುಣವಾದ ಉದ್ಯೋಗಾವಕಾಶಗಳು ಹಾಗೂ ನೇಮಕಾತಿ ಪ್ರಕ್ರಿಯೆಯಲ್ಲಿ ನ್ಯಾಯ ದೊರಕಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರದ ಗಮನಕ್ಕೆ ಸಮಸ್ಯೆಯನ್ನು ತಂದಿದ್ದರೂ ಇದುವರೆಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಧರಣಿಯಲ್ಲಿ ಭಾಗವಹಿಸಿದ ಪದವೀಧರರು ತಮ್ಮ ನ್ಯಾಯಯುತ ಬೇಡಿಕೆಯನ್ನು ಸರ್ಕಾರ ಕೂಡಲೇ ಪರಿಗಣಿಸಿ ನೈಜ ಕೃಷಿ ಪದವೀಧರರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದರು. ಬೇಡಿಕೆಗಳು ಈಡೇರುವವರೆಗೆ ತಮ್ಮ ಅನಿರ್ದಿಷ್ಟಾವಧಿ ಧರಣಿಯನ್ನು ಮುಂದುವರಿಸುವುದಾಗಿ ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ಸರ್ಕಾರ ಶೀಘ್ರವೇ ಮಧ್ಯಪ್ರವೇಶಿಸಿ ಸಮಸ್ಯೆಗೆ ನ್ಯಾಯಸಮ್ಮತ ಪರಿಹಾರ ಕಂಡುಕೊಳ್ಳಬೇಕೆಂದು ಅವರು ಮನವಿ ಮಾಡಿದ್ದಾರೆ. ಪ್ರತಿಭಟನೆ ನಡೆಯುತ್ತಿರುವ ಸ್ಥಳ ಯಲಹಂಕದ ಜಿಕೆವಿಕೆ ಮತ್ತು ಬಂದೋಬಸ್ತ್ ಕಲ್ಪಿಸಲಾಗಿದ್ದು ಪರಿಸ್ಥಿತಿ ಶಾಂತಿಯುತವಾಗಿದೆ. ಈ ಪ್ರತಿಭಟನೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದು ಇದೀಗ ಎಲ್ಲರ ಗಮನ ಸೆಳೆದಿದೆ. ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಅಯ್ಯಯ್ಯೋ 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 ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಯಾರಪ್ಪಂದೇನೈತೆ, ಯಾರಪ್ಪಂದೇನೈತೆ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಯಾರಪ್ಪಂದೇನೈತೆ, ಯಾರಪ್ಪಂದೇನೈತೆ, ತೆಗಿಲೇಬೇಕು ತೆಗಿಲೇಬೇಕು, ತೆಗಿಲೇಬೇಕು ತೆಗಿಲೇಬೇಕು, ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ, ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ, ತೆಗಿಲೇಬೇಕು ತೆಗಿಲೇಬೇಕು, ತೆಗಿಲೇಬೇಕು ತೆಗಿಲೇಬೇಕು. ನಮ್ದು ಬೇಡಿಕೆ ಏನಂದ್ರೆ ನಾವು ಆಕ್ಚುಲಿ ಅಗ್ರಿಕಲ್ಚರ್ ರಿಲೇಟೆಡ್ ಕೋರ್ಸ್ ಓದ್ತಾ ಇರೋಂಥ ಸ್ಟೂಡೆಂಟ್ಸ್ಗಳು. ಆಕ್ಚುಲಿ ಇಲ್ಲಿ ಏನಾಗಿದೆ ಅಂದ್ರೆ ಎಒ ಎಕ್ಸಾಮ್ಗೆ ರಿಕ್ರೂಟ್ಮೆಂಟ್ ಕರೆದಿದ್ದಾರೆ. ಅದರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಬಿ ಬಯೋಟೆಕ್ನಾಲಜಿ ಮತ್ತೆ ರಾಯ್ಟೆಕ್ ಕಾಲೇಜನ್ನ ಇದರಲ್ಲಿ ಆಡ್ ಮಾಡಿದ್ದಾರೆ. ಬಟ್ ಆಕ್ಚುಲಿ ಫ್ಯಾಕ್ಟ್ ಏನಂತಂದ್ರೆ ಬಿ ಬಯೋಟೆಕ್ನಾಲಜಿ ಅವರು ಈ ಅಗ್ರಿಕಲ್ಚರ್ ರಿಲೇಟೆಡ್ ಯಾವುದೇ ರೀತಿಯಾದ ಕೋರ್ಸ್ಗಳನ್ನ ಓದೋದೇ ಇಲ್ಲ ಇವರು. ಫಸ್ಟ್ ಆಫ್ ಆಲ್ ಅವರಿಗೆ ಅಗ್ರಿಕಲ್ಚರ್ ರಿಲೇಟೆಡ್ ಏನು ಗಂಧ ಗಾಳಿ ಏನು ಗೊತ್ತೇ ಇರಲ್ಲ. ಅಂತವ್ರನ್ನ ಅದು ಹೆಂಗೆ ಈ ರಿಕ್ರೂಟ್ಮೆಂಟ್ ಅಲ್ಲಿ ಹೆಂಗೆ ಸೇರಿಸಿದ್ರು, ಅದರಿಂದ ಈ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ಗೆ ಮೋಸ ಆಗ್ತಾ ಇದೆ. ಮತ್ತೆ ಇನ್ನೊಂದು ಏನಂತಂದ್ರೆ ರಾಯ್ಟೆಕ್ ಕಾಲೇಜ್ ಅನ್ನೋದು 2019 ಅದನ್ನ ತೆಗೆದು ಹಾಕಿದ್ದಾರೆ. ಅಂದ್ರೆ ಅಲ್ಲಿ ಸರಿಯಾದ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಮತ್ತೆ ಕೃಷಿ ರಿಲೇಟೆಡ್ ಆಗಿ ಏನು ಕಲಿಸ್ತಾ ಇಲ್ಲ. ಅದು ಆಕ್ಚುಲಿ ತೆಗೆದು ಹೇಳಿದ್ದಾರೆ. ಅಂತ ಕಾಲೇಜ್ಗಳೆಲ್ಲ ಅಂತ ಕಾಲೇಜಲ್ಲಿ ಓದಿರೋಂಥ ವಿದ್ಯಾರ್ಥಿಗಳಿಗೆ ಅದು ಹೆಂಗೆ ಎಒ ಎಕ್ಸಾಮ್ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಅಂತವ್ರನ್ನ ಏನಾದ್ರು ಇಲ್ಲಿ ಕರ್ಕೊಂಡ್ಬಂದು ಎಒ ರಿಕ್ರೂಟ್ಮೆಂಟ್ ಅಲ್ಲಿ ಏನಾದ್ರು ಅಕಸ್ಮಾತ್ ಅವ್ರು ಏನಾದ್ರು ಸೆಲೆಕ್ಟ್ ಆದ್ರು ಅಂತ ಅನ್ಕೊಂಡ್ರೆ ಅವ್ರ ರೈತರಿಗೆ ಯಾವ ರೀತಿಯಾಗಿ ನ್ಯಾಯನ ಒದಗಿಸ್ಕೊಡ್ತಾರೆ. ಅಂದ್ರೆ ಈ ರೈತರಿಗೆ ಸುಮಾರು ಕಷ್ಟಗಳು ಬರುತ್ತೆ. ನಾವು ಆಕ್ಚುಲಿ ಇಲ್ಲಿ 50% ಬಂದಿರೋದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇಂದಾನೆ ಬಂದಿರೋದು. ನಾವು ಇಂಥ ಸಿಚುವೇಶನ್ ಅಲ್ಲಿ ನಮ್ಗಳಿಗೆ ಇನ್ನಷ್ಟು ನಮ್ಗೆ ಇಲ್ಲಿ ಟ್ರೈನಿಂಗ್ ಕೊಟ್ಟು ನಮಗೆ ಇಲ್ಲಿ ಫೀಲ್ಡ್ ವಿಸಿಟ್ ಆಗಿರ್ಬೋದು, ಫೀಲ್ಡ್ ಎಕ್ಸ್ಪೆರಿಮೆಂಟ್ಸ್ ಆಗಿರ್ಬೋದು, ಕೃಷಿಗೆ ಸಂಬಂಧ ಏನೇನಿರುತ್ತೆ ಅದು ಎಲ್ಲಾ ರೀತಿಯಾಗಿ ನಮ್ಗೆ ಹೇಳ್ಕೊಡ್ತಾರೆ. ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ ಈಗ ಬಿ ಬಯೋಟೆಕ್ನಾಲಜಿ ಅವರು ಅಗ್ರಿಕಲ್ಚರ್ ರಿಲೇಟೆಡ್ ಯಾವುದೇ ಕೋರ್ಸ್ ಓದದೇ ಇರೋದ್ರಿಂದ ಅವರುಗಳು ರೈತರಿಗೆ ಯಾವ ತರ ಸಹಾಯ ಮಾಡ್ತಾರೆ. ಈಗ ಅಗ್ರಿಕಲ್ಚರ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಅಂತಂದ್ರೆ ಫ್ರಮ್ ಸ್ಟಾರ್ಟಿಂಗ್ ಅಂದ್ರೆ ಲ್ಯಾಂಡ್ ಪ್ರಿಪರೇಷನ್ ಇಂದ ಹಿಡಿದು ಹಾರ್ವೆಸ್ಟಿಂಗ್ ಮತ್ತೆ ಹಾರ್ವೆಸ್ಟಿಂಗ್ ಆದ್ಮೇಲೆ ಯಾವ ರೀತಿ ಸ್ಟೋರೇಜ್ ಮಾಡಿರೋದು ಪ್ರತಿಯೊಂದು ಡೀಟೇಲ್ ಆಗಿ ಕಲಿತೀವಿ. ಇಲ್ಲಿ ನಾವು 4 ವರ್ಷ ಮಾಡೋ ಕೋರ್ಸ್ ಅಲ್ಲಿ ಪ್ರತಿಯೊಂದು ಡೀಟೇಲ್ ಆಗಿ ಕಲಿತಾ ಇರೋದ್ರಿಂದ ನಮಗೆ ಗೊತ್ತಿರುತ್ತೆ ಯಾವ ರೀತಿ ಯಾವ ಟೈಮಲ್ಲಿ ಯಾವ ಸೊಲ್ಯೂಷನ್ಸ್ ರೈತರಿಗೆ ಕೊಡಬೇಕು ಅಂತ, ಯಾವ ರೀತಿ ಪ್ರಾಬ್ಲಮ್ಸ್ಗಳಿಗೆ. ಈ ರೀತಿ ಮತ್ತೆ ಪ್ರೈವೇಟೈಸೇಷನ್ ಒಂದು ಇದರಲ್ಲಿ ಆಡ್ ಮಾಡಿದ್ದಾರೆ. ಪ್ರೈವೇಟೈಸೇಷನ್ ಮಾಡಿದ್ರೆ ಇಲ್ಲಿ ರಿಯಲ್ ಆಗಿ ನಾವು ಇಷ್ಟೆಲ್ಲ ಓದ್ತಾ ಇರೋದ್ರಿಂದ 4 ವರ್ಷ ಫುಲ್ ಡಿಗ್ರಿ ನೀಟಾಗಿ ಕಲಿತಾ ಇರೋದ್ರಿಂದ
ಕಲಿತರೆ ನಮಗೆಲ್ಲ ಗೊತ್ತಿರೋದು ನಾವು ಸೊಲ್ಯೂಷನ್ ಕೊಡ್ತೀವಿ. ಆದ್ರೆ ಈ ಪ್ರೈವೇಟೈಸೇಷನ್ ಅವ್ರು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯಾರಿಗೂ ಗೊತ್ತಿರಲ್ಲ, ಇವರು ಐಕಾರ್ ಅಂಡರ್ ಅಲ್ಲಿ ಬರಲ್ಲ, ನಾವೆಲ್ಲ ಐಕಾರ್ ಅಂಡರ್ ಅಲ್ಲಿ ಬರ್ತೀವಿ. ನಮಗೆ ಇದೇ ರೀತಿ ನಮ್ಮ ಕೋರ್ಸ್ ಹೋಗ್ಬೇಕಂತ ಒಂದು ನಾರ್ಮ್ಸ್ ಇರುತ್ತೆ. ಅದ್ರ ಪ್ರಕಾರ ನಾವು ನಮ್ಮ ಡಿಗ್ರಿಗಳೆಲ್ಲ ಕ್ಲಿಯರ್ ಆಗ್ತದೆ. ಬಟ್ ಇಲ್ಲಿ ಯಾವುದೇ ರೀತಿಯ ಪ್ರೂಫ್ಸ್ ಇರಲ್ಲ ಪ್ರೈವೇಟ್ ಕಾಲೇಜಿಗೆ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ. ಅವ್ರಿಗೆ ಯಾವುದೇ ರೀತಿಯ ಫೀಲ್ಡ್ ವಿಸಿಟ್ಸ್ ಇರಲ್ಲ, ಯಾವುದೇ ರೀತಿಯ ಫೀಲ್ಡ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ಸಲ್ಲ. ಇನ್ನು ಅವ್ರು ಹೆಂಗೆ ರೀತಿ ಸೊಲ್ಯೂಷನ್ಸ್ ಕೊಡ್ತಾರೆ. ಮತ್ತೆ ನಾವು ಇಲ್ಲಿ ಇವಾಗ ಇದು ಸ್ಟ್ರೈಕ್ ಅಲ್ಲಿ ಸ್ಟಾರ್ಟ್ ಮಾಡಿ ಇವತ್ತು 15 ದಿನ ಆಯ್ತು. ಇಲ್ಲಿವರೆಗೂ ನಮಗೆ ಯಾವುದೇ ರೀತಿಯ ಗೌರ್ಮೆಂಟ್ ಇಂದ ಯಾವುದೇ ರೀತಿಯ ಸಪೋರ್ಟ್ ಸಿಕ್ಕಿಲ್ಲ. ಮತ್ತೆ ಯಾವುದೇ ರೀತಿಯ ರಾಜಕಾರಣಿಗಳು ನಮಗೆ ರೆಸ್ಪಾನ್ಸ್ ಮಾಡಿಲ್ಲ. ನಾವು ಬಿಸಿಲಲ್ಲಿ ಕೂರ್ತಿದೀವಿ. ನಮಗೆ ನಿಜ ಹೇಳ್ಬೇಕಂತಂದ್ರೆ ತುಂಬಾ ಕಷ್ಟ ಆಗ್ತದೆ ನಮಗೆ. ನಾವು ಹೇಳೋದಂದೆ, ನೀವು ಆದಷ್ಟು ಬೇಗ ನಮಗೆ ಏನಾದರೂ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ನಾವು ಮುಂದೆ ಏನ್ ಮಾಡ್ಬೇಕನ್ನೋದು ನಾವು ಹೇಳಲ್ಲ, ಮಾಡಿ ತೋರಿಸ್ತೀವಿ. ನಾನು ಪ್ರತಿಭಟನೆ ಇಷ್ಟ ನಾನು ಮಾಡ್ತಿರೋದು BE ಬಯೋಟೆಕ್ನಾಲಜಿ ಕೋರ್ಸ್ನ ನಮ್ಗೆ ಅಗ್ರಿಕಲ್ಚರ್ ಜೊತೆಗೆ ಆ್ಯಡ್ ಮಾಡೋದು ತೆಗಿಬೇಕು ಮ್ಯಾಮ್. ಮತ್ತೆ ಪ್ರೈವೇಟ್ ಕಾಲೇಜ್ಗಳನ್ನ ಅದು ಇನ್ನೂ ಐಕಾರ್ ಅಕ್ರಿಡೇಷನ್ ಆಗಿರೋದು. ಈ ಸತತವಾಗಿ ನಾವು 10 ದಿನ ಈ ಪ್ರತಿಭಟನೆ ಮಾಡ್ತಾ ಇದೀವಿ ಮ್ಯಾಮ್. ಇಲ್ಲಿವರೆಗೂ ನಮ್ಮ ಗೌರ್ಮೆಂಟಿಂದ ಒಂದ್ಸತಿನೂ ರಿಸಲ್ಟ್ ಸಿಕ್ಕಿಲ್ಲ. ಬಿಸಿಲಂದೆ ಮಳೆಂದೆ ಪ್ರತಿಯೊಬ್ಬರು ಕೂಡ ಮಾಡ್ತಿದ್ವಿ, ಆದ್ರೆ ನಮ್ಗೆ ಇನ್ನೂ ರಿಸಲ್ಟ್ ಸಿಕ್ಕಿಲ್ಲ. ಇಲ್ಲಿ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಆಗ್ತಿರೋಂಥ ಏನೇನು ಪ್ರಾಬ್ಲಮ್ ಆಗ್ತಿದೆ ಮಕ್ಕಳಿಗೆ ಅದನ್ನ ನೋಡೋದ್ ಬಿಟ್ಬಿಟ್ಟು ಫಸ್ಟ್ ನಮ್ ಕರ್ನಾಟಕ ಸ್ಟೇಟಲ್ಲಿ ಆಗ್ತಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಫಸ್ಟ್ CM ಸರ್. ಆಮೇಲೆ ನೀವು ಡೆಲ್ಲಿಗೆ ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡಿ. ನಾವು ಅದನ್ನ ಬೇಡ ಅಂತಿಲ್ಲ, ನಮ್ ಕರ್ನಾಟಕ ಮಕ್ಕಳು ಮಾಡ್ತಿರೋಂಥ ಪ್ರಾಬ್ಲಮ್ಗಳನ್ನ ಫಸ್ಟ್ ಸಾಲ್ವ್ ಮಾಡಿ. 10 ದಿನ ಆಯ್ತು ಸರ್, ನಾವು 10 ದಿನದಿಂದ ಒಂದು ದಿನಾನು ಬಿಡದೆ ಸ್ಟ್ರೈಕ್ ಮಾಡ್ತಾ ಮತ್ತೆ ನಿಮ್ಗೆ ಹೇಳ್ತಿದೀವಿ. ಒಂದು ತಲುಪಿರುತ್ತೆ, ನಿಮ್ಗೆ ವಿಷಯ ತಲುಪಿರುತ್ತೆ. ಆದಷ್ಟು ಬೇಗ ನೀವು ಇದನ್ನ ಕ್ರಮ ಕೈಗೊಳ್ಳಿ. 3 ವರ್ಷ ಮಾಡಿರ್ತಾರೆ BE ಬಯೋಟೆಕ್ನಾಲಜಿ ಅವರು. ನಾವು ಅಗ್ರಿ ಅವರು 4 ವರ್ಷ ಓದಿರ್ತೀವಿ, ರಾವೇ ಮಾಡಿರ್ತೀವಿ. ಇದನ್ನೆಲ್ಲ ಬಿಟ್ಟು ಮಣ್ಣಿನ ಬೆಳೆನೇ ಗೊತ್ತಿರಲ್ಲ ಅವರಿಗೆ. ರೈತರ ಮಕ್ಕಳು ನಾವು ಅದ್ರ ಕರೆಕ್ಟಾಗಿ ಓದಿರ್ತೀವಿ ನಾವು ಅದನ್ನೆಲ್ಲನೂ. ಇದನ್ನೆಲ್ಲ ಗೊತ್ತಿಲ್ಲದವ್ರು ನೀವು BE ಬಯೋಟೆಕ್ನಾಲಜಿನ ಬಂದ್ಬಿಟ್ಟು ಅಗ್ರಿಕಲ್ಚರ್ AO ಎಕ್ಸಾಮ್ ಬರೀಬಹುದು ಅಂತಂದ್ರೆ ಇದು ನ್ಯಾಯನ ಸಿಗುತ್ತಾ? ನಾವು ಇದನ್ನ ಕರೆಕ್ಟಾಗಿ ನಮ್ಗೆ ಇದು ರಿಸಲ್ಟ್ ಸಿಗೋ ತನಕ ನಾವು ಇದನ್ನ ಬಿಡಲ್ಲ. ಖಂಡಿತವಾಗೂ ನಾವು ನಮ್ಗೆ ಇದು ರಿಸಲ್ಟ್ ಸಿಗ್ಲೇಬೇಕು. ಅಲ್ಲಿ ತನಕ ನಾವು ಹೋರಾಟ ಮಾಡೇ ಮಾಡ್ತೀವಿ. ದಯವಿಟ್ಟು ಸ್ವಲ್ಪ ಡೆಲ್ಲಿಯಿಂದ ಬಂದು ನಿಮ್ ಸ್ಟೇಟ್ ಅಲ್ಲಿ ಏನಾಗ್ತೈತೆ ಅದನ್ನ ತಿಳ್ಕೊಳ್ಳಿ ಸರ್. ಇದನ್ನ ಮನವಿ ಅಂತ ತಿಳ್ಕೊಳ್ಳಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನನ್ನ ಹೆಸರು ಜೈವಮ್ ಅಂತ ಮ್ಯಾಮ್. ಮೊದಲನೇ PhD ವಿದ್ಯಾರ್ಥಿ, ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಸೈನ್ಸ್, ಇದೇ ಯೂನಿವರ್ಸಿಟಿಯಿಂದ. ಆ್ಯಕ್ಚುಲಿ ಮ್ಯಾಮ್ ನಮ್ದು ಸ್ಟ್ರೈಕ್ ಏನಕ್ಕೋಸ್ಕರ ಅಂದರೆ ನಾವು ಸುಮಾರು ಒಂದು 8 ದಿವಸ ಆಯಿತು ಮ್ಯಾಮ್ ಮಾಡ್ತಿರೋದು. 8-9 ದಿವಸ ಆಯಿತು. ಏನಾಗಿದೆ ಅಂದರೆ ಇಲ್ಲಿ 2017ರಲ್ಲಿ ನಮ್ಮ ರಿಕ್ರೂಟ್ಮೆಂಟ್ ಆಗಿತ್ತು ಮ್ಯಾಮ್ ಮುಂಚೆ. ಸೊ ಇವಾಗ 2017 ಆದಮೇಲೆ ಇವಾಗ 26. ಸೊ 9-10 ವರ್ಷ ಆಯಿತು. ಪ್ರತಿ ವರ್ಷನೂ ರಿಕ್ರೂಟ್ಮೆಂಟ್ ಕರೆಯೋದಿಲ್ಲ ಒಂದೇದು. ಇಷ್ಟು ವರ್ಷ ಆದಮೇಲೆ ಇವ್ರೇನು ಮಾಡ್ತಾರೆ, ಫಸ್ಟ್ 2022ರಲ್ಲಿ ಯಾವ ಯೂನಿವರ್ಸಿಟಿನೂ ICR ಅಂಡರಲ್ಲಿ ಯಾವ ಯೂನಿವರ್ಸಿಟಿ ಬರೋದಿಲ್ಲ ಅವ್ರಿಗೆ ಮಾನ್ಯತೆ ಕೊಡಬಾರ್ದು ಅನ್ನೋ ಅವ್ರದೇ ಗೌರ್ಮೆಂಟೇ ರೂಲ್ಸ್ ಇದೆ ಮ್ಯಾಮ್. CRN ರೂಲ್ಸಲ್ಲಿ ಯಾರ್ದೋ ನಮ್ಮ ಕರ್ನಾಟಕ ಸರ್ಕಾರದ. ಬಟ್ ಇವ್ರು ಏನು ಮಾಡ್ತಿದ್ದಾರೆ, ಸಡನ್ ಆಗಿ ಅವ್ರು ICR ಅಕ್ರೆಡಿಟೆಡ್ ಇಲ್ಲ ರೈಟೆಕ್ ಯೂನಿವರ್ಸಿಟಿ ಅವರು, ಆದ್ರೆ ವಿದ್ಯಾರ್ಥಿಗಳಿಗೆ ಪರ್ಮಿಷನ್ ಕೊಡ್ತಾರೆ. ಮೊದಲನೇ ತಪ್ಪು. ಎರಡನೇದು ಏನಂದ್ರೆ, ಇವಾಗ 20ನೇ ತಾರೀಕು ಅಪ್ಲಿಕೇಶನ್ ಬಿಡ್ತಾರೆ, ನಮ್ದು ಕ್ಲೋಸ್ ಆಗುತ್ತೆ. 5 ದಿವಸ ಎಕ್ಸ್ಟೆಂಡ್ ಮಾಡ್ತಾರೆ ಮತ್ತೆ ಲಾಸ್ಟ್ ಮಂತ್ ಜೂನಲ್ಲಿ ಎಕ್ಸ್ಟೆಂಡ್ ಮಾಡಿ. ಸಡನ್ ಆಗಿ ಎಕ್ಸ್ಟೆಂಡ್ ಮಾಡಿದ ತಕ್ಷಣ ಮತ್ತೆ BE ಬಯೋಟೆಕ್ನಾಲಜಿ ಯಾರು ಮಾಡ್ತಾರೆ? ಅವ್ರು ಯಾರು BE ಬಯೋಟೆಕ್ನಾಲಜಿ ಅವರು? ಅವ್ರೇನು ಅಗ್ರಿಕಲ್ಚರ್ ಕೋರ್ಸ್ ಓದ್ತಾರ? ಅವ್ರು ನಮ್ಗೆ ರಿಲೇಟೇ ಇಲ್ಲ ಮ್ಯಾಮ್ ಯಾವುದು ವಿಷಯದಲ್ಲಿ ತೊಗೊಂಡ್ರು. ನಮ್ಮ ಫಾರ್ಮ್ ಸೈನ್ಸ್ ಯೂನಿವರ್ಸಿಟಿ ಕೋರ್ಸ್ಗಳಲ್ಲೇ ತುಂಬಾ ಇದಾವೆ. ಬಟ್ ಅವರು ಇಂಜಿನಿಯರ್ ಅವರು ಯಾಕೆ ಕೊಟ್ಟಿದ್ದಾರೆ ಅಂತ ಅರ್ಥ ಆಗ್ಲಿಲ್ಲ. ಬಟ್ ಇಂಜಿನಿಯರ್ ಅವ್ರನ್ನ ಇದಕ್ಕೆ ಮರ್ಜ್ ಮಾಡಕ್ಕೆ ಸರ್ಕಾರ ಗೊತ್ತಿಲ್ವಾ? ಅದು ತಪ್ಪು. ಅದನ್ನೇ ಮ್ಯಾಮ್ ಮೊನ್ನೆ ಕರೆದಾಗ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಯಾವ್ದು ಈ ತರ ಮಾಡ್ತಿದಾರೋ ನಮಗೂ ಗೊತ್ತಿಲ್ಲ. ಅದನ್ನೇ ಕ್ಲಿಯರ್ ಆಕ್ಚುಲಿ ಇದು ಬಂದ್ರೆ ನಾವು ಆಲ್ಮೋಸ್ಟ್ 80 ಸಬ್ಜೆಕ್ಟ್ ಅಗ್ರಿಕಲ್ಚರ್ ಓದಿರ್ತೀವಿ. ಅದೇ 4 ವರ್ಷ 80 ಸಬ್ಜೆಕ್ಟ್ ಅದರಲ್ಲಿ 1 ವರ್ಷ ರಾವಿ ಅಂತ ರೂರಲ್ ಅಗ್ರಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್. 1 ವರ್ಷ ನಾವು ರೈತರ ಜೊತೆ ಫೀಲ್ಡ್ ಅಲ್ಲಿ ಅವ್ರ ಜೊತೆ ವರ್ಕ್ ಮಾಡಿಬಿಟ್ಟು ಲ್ಯಾಂಡ್ ತಗೊಂಡು ವರ್ಕ್ ಮಾಡ್ತೀವಿ. ಅವರು BE ಬಯೋಟೆಕ್ನಾಲಜಿ ಇದ್ರೆ ಆ ಥರ ಯಾವುದೇ ಅವ್ರಿಗೆ ಕೋರ್ಸು ಇರಲ್ಲ, ಅವ್ರು ಏನೂ ಮಾಡಿರಲ್ಲ. ಹಾರ್ಡ್ಲಿ ಅವ್ರು ಏನಾದರೂ ಮಾಡಿದರೆ ಲ್ಯಾಬ್ ರಿಲೇಟೆಡ್ ಲೈಕ್ ಮೈಕ್ರೋಬಯಾಲಜಿ ಆ ಥರ ಸಬ್ಜೆಕ್ಟ್ಸ್ ಓದಿರ್ತಾರೆ. ಬಟ್ ನಾವು ಇನ್ಕ್ಲೂಡಿಂಗ್ ಫೀಲ್ಡ್ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಎಲ್ಲವೂ ಸಬ್ಜೆಕ್ಟ್ ಮಾಡಿಬಿಟ್ಟು ಪ್ರಾಕ್ಟಿಕಲ್ ನಾಲೆಜು ನಮಗೆ ಇರುತ್ತೆ. ಬಟ್ ಸಡನ್ ಆಗಿ ಲಾಸ್ಟಲ್ಲಿ ಒಂದು 5 ಡೇಸಲ್ಲಿ ಅವರಿಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ಇನ್ನೊಂದು ಅಗ್ರಿಕಲ್ಚರ್ ಪ್ರೈವೇಟ್ ಕಾಲೇಜಿಗೆ ಏನು ಕೊಟ್ಟಿದ್ದಾರಲ್ಲ ಅವ್ರು ಯಾವುದೇ ಥರ ನೀವು ರಿಕ್ರೂಟ್ಮೆಂಟ್ ಏನಿದೆ ICR ಅವ್ರಿಗೆ ಕೊಡ್ಬೇಕು. ICR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ. ನಮ್ಮ ಅಗ್ರಿಕಲ್ಚರಿಗೆ ಅದು ಅಫಿಲಿಯೇಟೆಡ್ ಇರುತ್ತೆ. ಅವ್ರದ್ದು ಯೂನಿವರ್ಸಿಟಿ ಯಾವುದೇ ಥರ ICR ಅಫಿಲಿಯೇಟೆಡ್ ಮಾನ್ಯತೆನೇ ಪಡೆದಿಲ್ಲ. ಅವರು UGC ಬೇರೆ ಥರ ಇದೆ, ಅವರಿಗೆ ಮಾನ್ಯತೆ ಪಡೆದಿಲ್ಲ. ಅದಕ್ಕೆ ಅವ್ರ ಸ್ಟೂಡೆಂಟಿಗೂ ಕೊಟ್ಟಿದ್ದಾರೆ. ಇವಾಗ ನಾವು ಇಷ್ಟು ವರ್ಷ ಓದಿದ್ದು ನಮಗೂ ಅವ್ರಿಗೆ ಡಿಫ್ರೆನ್ಸ್ ಬೇಕಲ್ವಾ?
ನಾಳೆ ಏನಾದರೂ ನಾವು ಇದು ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ಅಂದರೆ ರೈತರ ಜೊತೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅವ್ರ ಜೊತೆ ನಾವು ಒಂದುಗೂಡಿ ಎಲ್ಲ ವರ್ಕ್ ಮಾಡಬೇಕು, ಅವ್ರಿಗೇನೋ ಸಾಮಾಜಿಕ ನ್ಯಾಯ ಮತ್ತು ಅವ್ರದ್ದು ಫೀಲ್ಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಥಿಂಗ್ಸ್ ಅದಕ್ಕೆಲ್ಲವೂ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರು BE ಬಯೋಟೆಕ್ನಾಲಜಿದವರು, ಇಂಜಿನಿಯರಿಂಗ್ದವರು, ಅವ್ರು ಯಾವುದೇ ಥರ ಕೋರ್ಸೇ ಓದಿರಲ್ಲ, ಅವ್ರು ಯಾವ ಥರ ಸಪೋರ್ಟ್ ಮಾಡ್ತಾರೆ ಅವರು? ಅದಕ್ಕಾಗಿ ನಾವು ಇಷ್ಟು ವರ್ಷ ಓದಿದ್ದಕ್ಕಾದ್ರೆ ನಮಗೆ ನ್ಯಾಯ ಬೇಕಲ್ವಾ? ಅದಕ್ಕೆ ನಾವು ನ್ಯಾಯಕ್ಕಾಗಿ ಇದು ಹೋರಾಟ ಮಾಡ್ತಿರೋದು. ಈ ಹೋರಾಟ ಎಲ್ಲಿವರೆಗೂ ನಡೆಯುತ್ತೆ ಮೇಡಮ್, ಯಾವಾಗಿಂದವರೆಗೂ ನಮಗೆ ನ್ಯಾಯ ಸಿಗುತ್ತೋ ಅವಾಗಿಂದವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ. ಇಲ್ಲ ಅಂದ್ರೆ ಮೇಲಧಿಕಾರಿಗಳಾಗಿರ್ಬೋದು, ಈ ಪೊಲೀಸ್ ಸಿಸ್ಟಮ್ ಆಗಿರ್ಬೋದು, ಅವ್ರು ಹೇಳಿದ್ದು ಬಂದು ಇಲ್ಲಿ ಮೇಡಮ್, ಆಲ್ಮೋಸ್ಟ್ ಇವಾಗ 10 ದಿವಸ ಆಯ್ತು ನಾವು ಸ್ಟ್ರೈಕ್ ಮಾಡ್ತಿರೋದು. ಬಟ್ ಯಾವುದೇ ತರ ನಮಗೆ ಗೌರ್ಮೆಂಟ್ ಇಂದನೂ ಸಪೋರ್ಟ್ ಸಿಗ್ತಿಲ್ಲ, ಯಾವುದೇ ತರ ಮೇಲಧಿಕಾರಿಗಳಿಂದ ಸಪೋರ್ಟ್ ಸಿಗ್ತಿಲ್ಲ. ಅದಕ್ಕಾಗಿ ನಾವು ಶಾಂತಿಯುತವಾಗಿನೇ ಸ್ಟ್ರೈಕ್ ಮಾಡ್ತಿರೋದು. ಅವರು ಯಾವಾಗಿಂದವರೆಗೂ ನಮ್ಮ ನ್ಯಾಯಕ್ಕೆ ಒಂದು ರೆಸ್ಪಾಂಡ್ ಮಾಡಲ್ವೋ ನಾವು ಸ್ಟ್ರೈಕ್ ಮಾಡ್ತಾನೆ ಇರ್ತೀವಿ. ನಮ್ಮ ಈಗ ಸರ್ಕಾರಕ್ಕೆ ಮನವಿ ಮಾಡೋದೇನಂದ್ರೆ, ಜಂತರ್ ಮಂತಲ್ಲಿ ವಿದ್ಯಾರ್ಥಿಗಳು ಅನ್ಯಾಯ ಆಗ್ತದೆ ಅಂತ ಅಲ್ಲೋಗಿ ಬೇಡಿಕೆ ಇಡೋದಲ್ಲ ಮ್ಯಾಮ್. ಇಲ್ಲ, ರಾಜ್ಯದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಅನ್ಯಾಯ ಆಯ್ತಾರೋ ಅದನ್ನು ನೋಡ್ತಾ ಇರ್ಬೇಕು ಮ್ಯಾಮ್ ಅನ್ನೋದೇ ನಮ್ಮ ಕಳಕಳಿ ಸರ್ಕಾರಕ್ಕೆ. ನಮ್ಮ ರಾಜ್ಯದಲ್ಲಿರೋ ವಿದ್ಯಾರ್ಥಿಗಳಿಗೆ ಅನ್ಯಾಯ ಅವ್ರಿಗೆ ಗಮನ ಕೊಡಬೇಕು. ನೋಡ್ತಾ ಇಲ್ಲ. ಜಂತರ್ ಮಂತಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವ್ರಿಗೂ ಕಳಕಳಿ ಇರೋ ಕಳಕಳಿ ನಮ್ಮ ರಾಜ್ಯದ ಜನ ವಿದ್ಯಾರ್ಥಿಗಳು ತೋರ್ಸ್ಬೇಕು ಅನ್ನೋದೇ ನಮ್ಮ ಮನವಿ ಮ್ಯಾಮ್. ಮತ್ತೆ ಇನ್ನೊಂದು ಹೆಂಗಾಗ್ತಿದೆ ಮ್ಯಾಮ್ ಅಂದ್ರೆ, BE ಬಯೋಟೆಕ್ನಾಲಜಿ ಅವರಿಗೆ ಇವಾಗ ವೆಟರ್ನರಿ ಡಾಕ್ಟರ್ ಹೋಗಿ ಮನುಷ್ಯರಿಗೆ ಟ್ರೀಟ್ಮೆಂಟ್ ಕೊಡೋ ಅಂದ್ರೆ ಅದು ಹೆಂಗಾಗುತ್ತೆ ಹೇಳಿ ಮ್ಯಾಮ್? ಅದೇ ತರ ಮ್ಯಾಮ್ ನಮ್ಮಲ್ಲೂ ಇವಾಗ ಅಪ್ಲೈ ಆಗ್ತಿರೋದು. ಇವಾಗ ನಮ್ಮ ಕೀಟನಾಶಕ ಕಳೆನಾಶಕ ಯಾವ್ದಂದ್ರೆ ನಾವು ರೈತರಿಗೆ ಹೋಗಿ ನಾವು ಹೇಳ್ಬೋದು ಡೋಸಸ್ ಏನು, ಯಾವ ಕೀಟನಾಶಕ ಕಳೆನಾಶಕಗಳು ಅಂತೇಳಿ. ಈಗ ಅವ್ರಿಗೆ ಹೇಳಕ್ಕಾಗತ್ತಾ ಮ್ಯಾಮ್? ಆಗಲ್ಲ. ಈ ಪ್ರೈವೇಟ್ ಕಾಲೇಜ್ಗಳೆಲ್ಲ ಮಾನ್ಯತೆ ಕೊಟ್ಟಿದ್ದಾರೆ. ಅವ್ರದೆಲ್ಲ 25 ಎಕರೆ, ಬರೀ 25 ಎಕರೆ ಏನ್ ಕಲಿಸ್ತಾರೆ? ಯಾವ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾರೆ 25-30 ಎಕರೆದಾಗ? ನಮ್ದು ಬರೀ ಸಬ್ ಕ್ಯಾಂಪ್ಗಳು ನಮ್ಮ ಯೂನಿವರ್ಸಿಟಿ ಬಿಡಿ, ಸಣ್ಣ ಕ್ಯಾಂಪಸ್ಗಳಲ್ಲೇ 400-500 ಎಕರೆ ಇದೆ. ಸೊ ಏನೋ ಒಂದು ನಾವು ಒಂದು ಕರಿಕ್ಯುಲಮ್ ಆಕ್ಟಿವಿಟಿ ಚೆನ್ನಾಗಿ ಕಲ್ತು ಹೋಗಿದ್ವಿ. ಇವರು ಪದೇ ಮೊದಲು ನೋಟಿಫಿಕೇಶನ್ ಇರಲಿಲ್ಲ, ಸಡನ್ 4-5 ದಿವಸದಾಗ ಹಂಗೆ ಅದೇ ಇನ್ಕ್ಲೂಡ್ ಮಾಡ್ತಾರೆ. ಯಾಕೆ ಈ ತರ ಆಗ್ತಿದೆ ಚೇಂಜಸ್? ಆಲ್ಮೋಸ್ಟ್ ಈ ರಿಕ್ರೂಟ್ಮೆಂಟಿಗೆ ಬಂದು 2023ರಲ್ಲಿ ಫಸ್ಟ್ ನೋಟಿಫಿಕೇಶನ್ ಮಾಡಿದ್ದವರು ಅಗ್ರಿಕಲ್ಚರ್ ಆಫೀಸರ್. ಮೊದಲು 2016ರಲ್ಲಿ ಆಗಿತ್ತು. 8 ವರ್ಷ ಆದಮೇಲೆ ರಿಕ್ರೂಟ್ಮೆಂಟ್ ಆಗಿತ್ತು. ಮೊದಲು KPSCದವ್ರಿಗೆ ಕೊಟ್ಟಿದ್ರು, ಅದು ಏನೋ ಗೊಂದಲ ಆಗ್ಬಿಟ್ಟು ಆಮೇಲೆ KE ಟ್ರಾನ್ಸ್ಫರ್ ಮಾಡಿದ್ರು. ಇವಾಗ ತಿರ್ಗಾ ಆಲ್ಮೋಸ್ಟ್ ನೋಟಿಫಿಕೇಶನ್ ಬಿಟ್ಟರೆ 3 ವರ್ಷ ಆಯಿತು. ಯಾವುದೇ ಥರ ಅದಕ್ಕೆ ಕಾಯ್ಕೊಂಡು ಎಷ್ಟೋ ಜನ ಜಾಬ್ ಬಿಟ್ಟಿದ್ವಿ, ಎಲ್ಲೋ ವರ್ಕಿಗೆ ಸೇರ್ಕೊಂಡಿದ್ರೆ ಇದು ಒಂದೇ ಎಕ್ಸಾಮು ಆಲ್ಮೋಸ್ಟ್ 10 ಇಯರ್ಸ್ ಆದಮೇಲೆ ಬಂದಿದೆ. ನಮಗೆ ಸಿಕ್ಕಿರೋದು ಒಳ್ಳೆ ಚಾನ್ಸು, 945 ಪೋಸ್ಟ್ ಅಲ್ವಾ, ದೊಡ್ಡ ಅಮೌಂಟ್ ಪೋಸ್ಟು. ಅದಕ್ಕಾಗಿ ಎಲ್ಲ ಒಂದು ಕಡೆ ಊರ ಕಡೆ ಅಟ್ಲೀಸ್ಟ್ ಸೆಟಲ್ ಆಗಿಬಿಟ್ರೆ ಯಾವುದೋ ಫಾರ್ಮರ್ಸಿಗೆ ಊರ ಕಡೆ ಹೆಲ್ಪ್ ಮಾಡ್ಬೋದು. ಗೌರ್ಮೆಂಟು ಪ್ರತಿಯೊಂದರಲ್ಲಿ ರೈತರು ಭಾರತದ ಬೆನ್ನ ಬಾಗಿಲು ಅಂತ ಎಲ್ಲದೂ ಕೇಳ್ತಾರೆ ಮೇಡಮ್. ಫಾರ್ಮರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಅಂತಾರೆ. ಬಟ್ ಇದರಲ್ಲಿ ಸಪೋರ್ಟ್ ಮಾಡೋದು ಬಂದಾಗ ಯಾಕೆ ಹಿಂಜರಿತಾರೆ ನಮ್ಗೆ ಇನ್ನೂವರೆಗೂ ಬಂದಿಲ್ಲ ಮೇಡಮ್. ನಾವು ಇಷ್ಟೊಂದು ಕೋರ್ಸ್ ಓದಿ ಇಷ್ಟೊಂದು ಫೀಲ್ಡ್ ನಾಲೆಜ್ ತಗೊಂಡ್ಬಿಟ್ಟು ಇವಾಗ ರೈತರಿಗೆ ಸಪೋರ್ಟ್ ಮಾಡ್ಬೇಕಂತ ನಮಗೆಲ್ಲ ಒಂದು ಆಸಕ್ತಿ ಇದೆ. ಆದರೆ ಅದಕ್ಕೂ ಗೌರ್ಮೆಂಟ್ ನಮಗೆ ಬಿಡ್ತಿಲ್ಲಲ್ವಾ, ಅದಕ್ಕೆ ತುಂಬ ದೊಡ್ಡ ಅನ್ಯಾಯ ಆಗ್ತಿದೆ.